ಸ್ನೇಹಿತರ ನಮಸ್ಕಾರ. ಬಿಗ್ ಬಾಸ್ ಮನೆಯ ಆಟ ಈಗ ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ನಡೆದಿರುವಂತಹ ಒಂದೊಂದು ಘಟನೆಗಳು ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಒಂದೊಂದು ಘಟನೆಗಳು ನಡೀತಿರುವುದು ಎಲ್ಲವೂ ಕೂಡ ಆಟದ ಕಾವನ್ನು ಹೆಚ್ಚಿಸ್ತಿದೆ. ಈ ನಡುವೆ ಸಾಫ್ಟ್ ಆಗಿ ಹೋಗ್ತಿದ್ದಂಥ ಬಿಗ್ ಬಾಸ್ಗೆ ವಿಲನ್ ಎಂಟ್ರಿ ಆಗಿದ್ದು ವಿಲನ್ ಮನೆಯನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಬಿಗ್ ಬಾಸ್ ಅನ್ನ ಸೈಲೆಂಟ್ ಮಾಡಿಸಿದ್ದು ಕೂಡ ಹೌದು. ಆದರೆ ಇದು ಬಿಗ್ ಬಾಸೇ ವಿಲನ್ನ ಮಾತನ್ನ ಆಡ್ತಾ ಅದರಲ್ಲೇ ಸ್ವಲ್ಪ ಆಡಿಯೋ ಮಾಡ್ಯುಲೇಷನ್ಸ್ಗಳನ್ನು ಮಾಡಿ ಸೇಮ್ ಏನು ಬಿಗ್ ಬಾಸ್ ಟಾಸ್ಕ್ಗಳನ್ನು ಕೊಡ್ತಾ ಇದ್ರೋ ಅದನ್ನೇ ವಿಲನ್ ಕೈಯಲ್ಲಿ ಕೊಡಿಸಿದ್ದು ಮತ್ತು ಕೆಲವೊಂದಷ್ಟು ಸಂಘರ್ಷಗಳಿಗೂ ಕೂಡ ಇಲ್ಲಿ ದಾರಿಯಾಗಿದ್ದು ಎಲ್ಲದೂ ಕೂಡ ಒಂದು ಭಾಗವಾದರೆ, ಈ ನಾಮಿನೇಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ವೋಟಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆರಿ ಸರ್ಪ್ರೈಸಿಂಗ್ ಡೆವಲಪ್ಮೆಂಟ್ಗಳು ನಡೀತಾ ಇದ್ದಾವೆ. ಅಂದರೆ ಇನ್ನೂ ಕೂಡ ವೋಟಿಂಗ್ ಲೈನ್ಗಳು ಓಪನ್ ಆಗದೇ ಇರುವಂಥದ್ದು, ಬಿಗ್ ಬಾಸ್ ಮನೆಯ ವೋಟಿಂಗ್ ಲೈನ್ಗಳು ಓಪನ್ ಆಗದೇ ಇರುವಂಥದ್ದು ಈ ವಾರ 11ನೇ ವಾರ ಯಾವ ರೀತಿಯಾದಂಥ ಟ್ವಿಸ್ಟನ್ನು ಕೊಡೋದಕ್ಕೆ ಅನ್ನುವಂತಹ ಒಂದು ಪ್ರಶ್ನೆ ಅನುಮಾನ ಮೂಡಿದೆ. ಹಾಗಾದರೆ ಏನಿದು, ಯಾಕೆ ಓಪನ್ ಮಾಡಿಲ್ಲ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ವಿಲನ್ನು ಬಿಗ್ ಬಾಸ್ ಮನೆಯ ಕಂಟ್ರೋಲನ್ನು ತೆಗೆದುಕೊಂಡಾಗಿದೆ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಈ ವಿಲನ್ ಈಗ ಬಿಗ್ ಬಾಸನ್ನು ಸೈಲೆಂಟ್ ಮಾಡಿ ಬಿಗ್ ಬಾಸ್ನ ಸ್ಪರ್ಧಿಗಳಿಗೆ ಬೇರೆ ಬೇರೆ ರೀತಿಯಾದಂಥ ಟಾಸ್ಕ್ಗಳನ್ನು ಕೊಡುವಂಥದ್ದು ಮತ್ತು ನಾಮಿನೇಷನ್ ಪ್ರಕ್ರಿಯೆ ಇರ್ಬೋದು, ಹಾಗೆಯೇ ಉತ್ತಮ ಕಳಪೆ ಇರ್ಬೋದು, ಅದಕ್ಕಿಂತ ಮುನ್ನ ಮೆಣಸಿನ್ಕಾಯಿ ಹಾರವನ್ನು ಹಾಕ್ಸಿದಿರ್ಬೋದು, ಯಾರು ವಿಲನ್ ಅಂತ ಹೇಳ್ಬಿಟ್ಟು ಹೇಳಿಸಿದಿರ್ಬೋದು, ಹಾಗೆಯೇ ಸೀಕ್ರೆಟ್ ಟಾಸ್ಕ್ಗಳನ್ನು ಮಾಡಿಸಿದಿರ್ಬೋದು. ಈ ರೀತಿ ಬೇರೆ ಬೇರೆ ಟಾಸ್ಕ್ಗಳನ್ನು ಮಾಡಿಸುವಂತಹ ನಿಟ್ಟಿನಲ್ಲಿ ವಿಲನ್ ಇಡೀ ವಾರ ಚಟುವಟಿಕೆಯನ್ನು ಕೊಡ್ತಾನೆ ಹೋಗಿದೆ. ಹೀಗಾಗಿ ಈ ವಿಲನ್ ಕೊಟ್ಟಂಥ ಚಟುವಟಿಕೆಯನ್ನು ಬಿಗ್ ಬಾಸ್ನ ಮಂದಿಗಳು ತಮ್ಮ ಕೈಯಲ್ಲಾದಷ್ಟು ರೀತಿಯಲ್ಲಿ ಮಾಡಿದ್ದಾರೆ. ಅಟ್ ದಿ ಸೇಮ್ ಟೈಮು ಸೀಕ್ರೆಟ್ ಟಾಸ್ಕ್ ವಿಚಾರಕ್ಕೆ ಬಂದರೆ ಗಿಲ್ಲಿ 2 ಸೀಕ್ರೆಟ್ ಟಾಸ್ಕನ್ನು ಕೂಡ ಮುಂದೆ ನಿಂತು ನಡೆಸಿಕೊಟ್ಟಂಥ ಕಾರಣಕ್ಕೋಸ್ಕರ ಸಹಜವಾಗಿ ಈ ವಾರದ ಒಂದು ಒಳ್ಳೆಯ ಆಟಗಾರ ಅಥವಾ ಉತ್ತಮ ಅನ್ನುವಂತಹ ಮಾತನ್ನು ಏನಾದರೂ ಪಡೆದ್ರೆ ಅದು ಗಿಲ್ಲಿಗೆ ಪಡಬಹುದು. ಬಟ್ ಹೇಳೋಕ್ಕಾಗಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ಇರುವಷ್ಟು ರಾಜಕೀಯ ಬಹುಶಃ ಹೊರಗಡೆನೂ ಕೂಡ ಇಲ್ಲ. ಅಂಥದ್ರಲ್ಲಿ ಹೇಳಕ್ಕೆ ಸಾಧ್ಯವಿಲ್ಲ. ಗಿಲ್ಲಿಯನ್ನು ತುಳಿಬೇಕು ಅನ್ನುವಂಥ ಪ್ರಯತ್ನವನ್ನು ಆರಂಭದಿಂದನೂ ಕೂಡ ಮಾಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಇನ್ನು ಆರಂಭದ ಕೆಲವೊಂದಷ್ಟು ಬೆಳವಣಿಗೆಗಳನ್ನು ಗಮನಿಸಿದರೆ ಬಹುಶಃ ಈ ವಾರ ಯಾರು ಕೂಡ ನಿರೀಕ್ಷೆ ಮಾಡದಂತಹ ಡೆವಲಪ್ಮೆಂಟ್ಗಳು ನಡೀಬಹುದು ಅನ್ನುವಂತಹ ಒಂದಷ್ಟು ಆಲೋಚನೆಗಳಿತ್ತು. ಯಾರಾದರೂ ಒಬ್ಬರು ಸ್ಟ್ರಾಂಗ್ ಸ್ಪರ್ಧಿನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂತಹ ನಿರೀಕ್ಷೆಯೂ ಕೂಡ ಇತ್ತು. ಈ ಕಳೆದ ವಾರ ನೋಡಿ, ಯಾರು ಕೂಡ ಇಮ್ಯಾಜಿನೇಷನ್ನೇ ಮಾಡಿರಲಿಲ್ಲ ಅಭಿಷೇಕ್ ಹೊರಗಡೆ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ಈಗ ನಡೆದಿರುವಂತಹ ಡೆವಲಪ್ಮೆಂಟ್ನ ಪ್ರಕಾರ ಅಥವಾ ಈ ಕಳೆದ ವಾರದ ಅಭಿಷೇಕ್ನ ನಾಮಿನೇಷನ್ ಎಲಿಮಿನೇಷನ್ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಗಿದ ಬಳಿಕ ಏನಾಗುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತಲೂ ಕೂಡ ಹೇಳಿದರು. ಅಟ್ ದಿ ಸೇಮ್ ಟೈಮು ಈ 11ನೇ ವಾರ ಹೋದರೆ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿನೇ ಹೊರಗಡೆ ಹೋಗಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ನಂಬಿದ್ರು. ಯಾಕಂತ ಹೇಳಿದ್ರೆ ಈ 11ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಗಿದು 7 ಜನ ಕಂಟೆಸ್ಟೆಂಟ್ಗಳು ಮೊನ್ನೆ ನಾಮಿನೇಟ್ ಆಗಿದ್ದರು. ಬಟ್ ಆ 7ಕ್ಕೆ 7 ಜನರಿಗೂ ಕೂಡ ವೋಟ್ ಹಾಕುವಂಥ ಅವಕಾಶವನ್ನು ಮಾತ್ರ ಇನ್ನೂ ಕೂಡ ಓಪನ್ ಮಾಡಿರಲಿಲ್ಲ. ಯಾಕೆ? ಅದೇ ಈ ವಾರದ ಇಂಟ್ರೆಸ್ಟಿಂಗ್ ಸಂಗತಿ. ಅಂದರೆ ಈ ವೋಟಿಂಗ್ ಪ್ರಕ್ರಿಯೆಯನ್ನು ಓಪನ್ ಮಾಡದೇ ಇರುವಂಥದ್ದು ಈ ವಾರ ನಾಮಿನೇಷನ್ ಇರೋದಿಲ್ವಾ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಒಂದು ಅನುಮಾನ. ಆದರೆ ಇನ್ನೊಂದು ಅನುಮಾನ, ಅವರಿಬ್ಬರನ್ನ ಹೊರಗಡೆ ಹಾಕಿಬಿಡ್ಬೋದಂತೆ ಅನ್ನುವಂಥ ಮಾತುಗಳು ಕೂಡ ಕೇಳಿಸ್ತಿದೆ, ಅದು ಬರ್ತಿದೆ. ಅಂಥದ್ದೊಂದು ಅಭಿಪ್ರಾಯನೂ ಕೂಡ ಬರ್ತಿದೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ನಲ್ಲಿ ಈಗಿರುವಂಥ ಅಷ್ಟು ಜನ ಸ್ಪರ್ಧಿಗಳು ಸ್ಟ್ರಾಂಗೆಸ್ಟ್ ಸ್ಪರ್ಧಿಗಳೇ, ಯಾರು ಕೂಡ ಕಂಡಮ್ ಮಾಡುವಂಥ ಸ್ಪರ್ಧಿಗಳಲ್ಲ. ಆದರೆ ಈ ಬಾರಿ ಯಾರು ಹೊರಗಡೆ ಬರ್ತಾರೆ ಅನ್ನೋದನ್ನು ಮಾತ್ರ ನೀವು ಇಮ್ಯಾಜಿನೇಷನ್ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈಗ ನೋಡಿ, ಅಭಿಷೇಕ್ ಎಲಿಮಿನೇಟ್ ಆದ ಬಳಿಕ ಹೊರಗಡೆ ಹೋಗುವಂಥ ಸ್ಪರ್ಧಿ ಇನ್ನೂ ಕೂಡ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಆಗಿರ್ತಾನೆ ಅನ್ನೋದು ನಾನು ಆವಾಗಲೇ ಹೇಳಿದಂತೆ ಈ ವಾರನೂ ಕೂಡ ಹಾಗೆ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಏನೋ ಫಾರ್ಚುನೇಟ್ಲಿ ಆ ರೀತಿ ಆಗಲ್ವಾ ಅನ್ನೋದು ಈಗಿರುವಂತಹ ಕುತೂಹಲ. ಸದ್ಯಕ್ಕೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸ್ನ ಪ್ರಕಾರ ಈ ವಾರ ಯಾವುದೇ ನಾಮಿನೇಷನ್ ಪ್ರಕ್ರಿಯೆ ಇರೋದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದೆ. ಬಟ್ಟು ನಾಮಿನೇಷನ್ ಪ್ರಕ್ರಿಯೆ ಇರೋದಿಲ್ಲ ಅಥವಾ ಎಲಿಮಿನೇಷನ್ ಪ್ರಕ್ರಿಯೆ ಇರೋದಿಲ್ಲ ಅಂತೇಳಿ ಅಂದ್ಕೊಂಡ್ರೆ, ಬಟ್ಟು ಹಾಗಾದರೆ ಯಾರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರೆ? ಯಾಕಂತ ಹೇಳಿದ್ರೆ ಇನ್ನೇನು ಜಾಸ್ತಿ ದಿನಗಳ ಆಟನೂ ಕೂಡ ಬಾಕಿ ಇಲ್ಲ ಅನ್ನುವಂಥ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರ್ಬೋದು. ಜಿಯೋ ಹಾಟ್ಸ್ಟಾರ್ನಲ್ಲಿ ವೋಟಿಂಗ್ ಲೈನನ್ನು ತೆರೆದಿಲ್ಲ, ಓಪನ್ನೇ ಮಾಡಿಲ್ಲ ಈ ವಾರ. ಹಾಗಾಗಿ ಇಲ್ಲಿ ಸ್ಪರ್ಧಿಗಳು ಯಾರಿದ್ದಾರೆ, ಅಷ್ಟು ಜನ ಸ್ಪರ್ಧಿಗಳಲ್ಲಿ ಯಾರನ್ನೂ ಕೂಡ ಹೊರಗಡೆ ಕಳಿಸುವಂತಹ ಚಾನ್ಸಸ್ ಕಡಿಮೆ. ಅಂದರೆ ನೋ ಎಲಿಮಿನೇಷನ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗೂ ಈ ವಾರ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿರುವಂಥ ರಜತ್ ಮತ್ತು ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬರಲಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ.
ಅಂದರೆ ಈಗ ಚೈತ್ರ ಮತ್ತು ಇವು ಯಾರು ರಜತ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು ಯಾಕೆ ಇದ್ದಿದ್ದು ಸ್ಪರ್ಧಿಗಳಾಗೇ ಇದ್ದರು. ಆದರೂ ಕೂಡ ಇವರು ಹೊರಗಡೆ ಬರುವಂತಹ ಚಾನ್ಸಸ್ ಇದೆಯಾ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಇಲ್ಲಿ ಈ ವಾರ ನಾಮಿನೇಟ್ ಆಗಿದ್ದು ಮೊನ್ನೆ ಸ್ಪರ್ಧಿಗಳು ನಾಮಿನೇಟ್ ಮಾಡಿದ್ಯಾರನ್ನ ಸ್ಪಂದನ ಸೋಮಣ್ಣ, ರಜತ್, ಗಿಲ್ಲಿ ನಟ, ಅಶ್ವಿನಿ ಗೌಡ, ಧ್ರುವಂತು, ರಾಶಿಕಾ, ರಕ್ಷಿತಾ. ಈ ಪಟ್ಟಿಯಲ್ಲಿ ರಜತ್ ಇದ್ದಾರೆ ಹೊರತು ಈ ಚೈತ್ರ ಕುಂದಾಪುರ ಇಲ್ಲ. ಸೊ ದಟ್ಟು ಈ 7 ಜನರಲ್ಲಿ ಯಾರು ಹೊರಗಡೆ ಬರ್ತಾರೆ ಅಂತ ಹೇಳಿ ನೋಡ್ತಾ ಹೋದಾಗ ಯಾರೂ ಕೂಡ ಬರೋದಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ನೋ ಎಲಿಮಿನೇಷನ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ 11ನೇ ವಾರ ಯಾವುದೇ ವೋಟಿಂಗ್ ಲೈನನ್ನು ಓಪನ್ ಮಾಡದೇ ಇರೋದ್ರಿಂದ ಸದ್ಯಕ್ಕೆ ತುಂಬ ಜನ ಹೇಳ್ತಿರೋದೇನು ಅಂತ ಹೇಳಿದ್ರೆ ಈ ವಾರ ಎಲಿಮಿನೇಷನ್ ಯಾವ ಕಾರಣಕ್ಕೂ ಕೂಡ ನಡೆಯೋದಿಲ್ಲ. ಆದರೆ ನೋ ಎಲಿಮಿನೇಷನ್ ಇರ್ತದೆ ಅಂತೇಳಿ ಹೇಳಿದ್ರು ಕೂಡ ಕೆಲವರನ್ನು ಹೊರಗಡೆ ಕಳಿಸುವಂಥ ಚಾನ್ಸಸ್ ಇರಬಹುದು. ಅಥವಾ ಬಿಗ್ ಬಾಸ್ ಸೀಸನ್ 12ರಲ್ಲಿ ಇದೀಗ 11ನೇ ವಾರ ಒಂದು ಸೀಕ್ರೆಟ್ ಎಲಿಮಿನೇಷನ್ ಕೂಡ ನಡೀಬಹುದೇನೋ ಅನ್ನುವಂಥ ವಿಚಾರವೂ ಕೂಡ ಚರ್ಚೆ ಆಗ್ತಿದೆ. ಒಬ್ಬರು ಅಥವಾ ಇಬ್ಬರು ಎಲಿಮಿನೇಟ್ ಆಗದೆ ಇದ್ದರೂ ಕೂಡ ಸೀಕ್ರೆಟ್ ರೂಮ್ಗಂತೂ ಕಳಿಸಬಹುದೇನೋ ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅನ್ನೋದು ಭಾನುವಾರ ಸ್ಪಷ್ಟವಾದಂಥ ಮಾಹಿತಿ ಸಿಗ್ತದೆ. ಬಟ್ಟು ಒಂದು ಮಾಹಿತಿಯ ಪ್ರಕಾರ ಇಲ್ಲ ಚೈತ್ರ ಮತ್ತು ರಜತ್ ಅವರನ್ನು ಹೊರಗಡೆ ಕಳಿಸ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಈ 2 ಕಂಟೆಸ್ಟೆಂಟ್ಗಳು ಇಂದಿನ ಸೀಸನ್ನಲ್ಲೂ ಕೂಡ ಶಕ್ತಿಶಾಲಿ ಸ್ಪರ್ಧಿಗಳೇ ಆಗಿದ್ದರು. ಆದರೆ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಈ ಸೀಸನ್ನ ಆಡೋದು ಸರಿಯಲ್ಲ. ತುಂಬ ಜನ ಅಂದ್ಕೊಂಡಿರೋದೇನು ಅಂತ ಹೇಳಿದ್ರೆ ಇವರನ್ನು ಇನ್ನೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬಿಟ್ಟರೆ ಇವರಿಗೆ ಒಂದು ಫ್ರೀ ಅವಕಾಶವನ್ನು ಕೊಟ್ಟಂತಾಗುತ್ತೆ. ಹಾಗಾಗಿ ಇವರನ್ನು ಹೊರಗಡೆ ಕಳಿಸೋದು ಬೆಟರ್ ಅಂತೇಳಿ. ಬಟ್ ಇವರು ಬಂದ ಮೇಲೆ ಆಟದ ಶೈಲಿಗಳು ಬದಲಾಯಿತು ಅನ್ನೋದು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ಒಂದು ಸ್ವಲ್ಪ ಆಟಕ್ಕೂ ಕೂಡ ಸೀರಿಯಸ್ನೆಸ್ ಬಂತು, ಕೆಲವೊಂದು ವಿಚಾರಗಳು ಕೂಡ ಹೊರಗಡೆ ಬಂತು ಮತ್ತು ಕೆಲವೊಂದು ಕಿತ್ತಾಟಗಳಿಗೂ ಕೂಡ ಇದು ಕಾರಣ ಆಯಿತು. ಅನಂತರ ಕೆಲವು ಸ್ಪರ್ಧಿಗಳ ಬಗ್ಗೆ ಇದ್ದಂತಹ ಒಂದು ಇಮ್ಯಾಜಿನೇಷನ್ ಏನಿತ್ತು ಅದು ಕೂಡ ಹೊರಗಡೆ ಬಂತು. ಕೆಲವರ ಮುಖವಾಡವನ್ನು ಕಳಚುವಂಥ ಕೆಲಸವನ್ನು ಕೂಡ ರಜತ್ ನೇರವಾಗಿ ಮಾಡಿದರು. ಹಾಗಾಗಿ ಇಲ್ಲಿ ಇವರು ಇಷ್ಟು ಜನರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋದರೆ, ಈಗ ರಜತ್ ಅಥವಾ ಚೈತ್ರ ಇವರಿಬ್ಬರಲ್ಲಿ ಯಾರಾದರೂ ಹೊರಗಡೆ ಹೋದರೆ ಅಥವಾ ಇಬ್ಬರೂ ಹೊರಗಡೆ ಹೋದರೆ ಬಿಗ್ ಬಾಸ್ ಮನೆಯ ಈ ಸಾಲಿನ ಅಂದರೆ 12ನೇ ಸೀಸನ್ನ ಸ್ಪರ್ಧಿಗಳಿಗೂ ಕೂಡ ಒಂದು ಸ್ವಲ್ಪ ಇನ್ನೂ ಧೈರ್ಯ ಬರ್ತದೆ. ಓ ಇಲ್ಲ, ನಾವೇ ಆಟ ಆಡೋದು, ನಾವೇ ಯಾರಾದರೂ ಗೆಲ್ಲೋದಲ್ವಾ ಅಂತೇಳಿ. ಈಗೇನಾಗಿದೆ ಅಂತ ಹೇಳಿದ್ರೆ ಯಾರೋ ಹೊರಗಡೆ ಬಂದವರಿಗೆ ನಾವು ಆಟ ಆಡಿ ಕೊಡಬೇಕಲ್ವಾ ಅಂತಲೂ ಕೂಡ ಇವರ ಅಭಿಪ್ರಾಯ ಇದೆ. ಹಾಗಾಗಿ ಅದನ್ನು ಕೂಡ ಹೇಳಕ್ಕೆ ಸಾಧ್ಯವಿಲ್ಲ. ಬಟ್ ಸ್ಟಿಲ್ ಈ ವಾರ ವೋಟಿಂಗ್ ಲೈನ್ ಓಪನ್ ಇಲ್ಲದೆ ಇರೋದ್ರಿಂದ ಈ ವಾರ ನೋ ಎಲಿಮಿನೇಷನ್ ರೌಂಡ್ ಆಗಿರ್ತದೆ. ಆದರೆ ನಾವು ನಿಮಗೆ ವೋಟಿಂಗ್ ಪೋಲನ್ನು ಕೊಡ್ತೀವಿ. ಯಾರು ನಿಮಗೆ ತುಂಬ ನೆಚ್ಚಿನ ಕಂಟೆಸ್ಟೆಂಟು, ಯಾರು ಇದ್ದರೆ ಒಳ್ಳೆಯದು, ಯಾರು ಹೋದರೆ ಒಳ್ಳೆಯದು, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಆಯ್ಕೆಗಳು ನೋಡೋದಾದರೆ ಸ್ಪಂದನ ಸೋಮಣ್ಣ, ರಜತ್, ಗಿಲ್ಲಿ ನಟ, ಅಶ್ವಿನಿ ಗೌಡ, ಧ್ರುವಂತು, ರಾಶಿಕಾ, ರಕ್ಷಿತಾ. ಇವರಿಷ್ಟು ಜನರಲ್ಲಿ ಯಾರು ಹೊರಗಡೆ ಹೋದರೆ ಒಳ್ಳೆಯದು, ಯಾರು ಮನೆಯಲ್ಲೇ ಇದ್ದರೆ ಒಳ್ಳೆಯದು ಅಂತೇಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮ್ಮ ಪ್ರಕಾರ ಈ ವಾರ ಎಲಿಮಿನೇಷನ್ ಇರಬೇಕಾ ಇರಬಾರ್ದಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.